ನನ್ನ ಲೈಫ್ ಅಲ್ಲಿ ಇದೇ ಫಸ್ಟ್ ಈ ತರ ಲಾರ್ಜ್ ಕ್ವಾಂಟಿಟಿಲಿ ಫುಡ್ ನ ಪ್ರಿಪೇರ್ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು. ಹಾಗೆ ಒಂದು ಕಿಚನ್ ನ ಇಷ್ಟು ಕ್ಲೀನ್ ಅಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡ್ತಿರೋದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಇದ್ಯಾವುದೋ ಕೇಟರಿಂಗ್ ವಿಡಿಯೋ ಅಂತ ನಾನು ನಿಮ್ಗೆ ತೋರಿಸ್ತಾ ಇಲ್ಲ ಗುರು. ಒಂದು ಹೋಟೆಲ್ ಅಲ್ಲಿ ಒಂದೊತ್ತಿಗೆ ಬೇಕಾಗಿರೋ ಕ್ವಾಂಟಿಟಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈ ದೊಡ್ಡ ದೊಡ್ಡ ಸ್ಟೀಮರ್ ಗಳು ನೋಡಿ ನಾನಂತೂ ಸೈಕ್ ಆಗ್ಬಿಟ್ಟೆ. ಇಷ್ಟು ದಿನ ಈ ಜಾಗದಲ್ಲಿ ಗೀ ಪುಡಿ, ತಟ್ಟೆ ಇಡ್ಲಿ, ಮಸಾಲೆ ದೋಸೆ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಇತ್ತು. ಈಗ ಸಾಂಪ್ರದಾಯಿಕವಾಗಿ ಬಾಳೆ ಎಲೆ ಊಟನ ಶುರು ಮಾಡಿದ್ದಾರೆ. ಆಲ್ರೆಡಿ ನಿಮ್ಗೆಲ್ಲ ಯಾವ ಜಾಗ ಅಂತ ಗೊತ್ತಾಗಿರುತ್ತೆ. ಬೆಂಗಳೂರು ಹೊಸೂರು ರೋಡ್ ಇರ್ತಕ್ಕಂಥ ದಿ ರಾಮೇಶ್ವರಂ ಕೆಫೆ ಅನ್ನೋ ಈ ಜಾಗಕ್ಕೆ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. 1000 ಜನ 1000 ತರ ಮಾತಾಡ್ಲಿ, ಆದ್ರೆ ಒಳಗಡೆ ಹೋಗ್ತಾ ಇದ್ದಂಗೆನೆ ಆ ಡಿವೈನ್ ಫೀಲ್ ಸಿಗೋದಂತೂ ಗ್ಯಾರಂಟಿ. ಆಸ್ ಯೂಶುವಲ್ ರಾಮೇಶ್ವರಂ ಕೆಫೆ ಅಂತ ಇದ್ದಂಗೆ ನಮ್ಗೆಲ್ಲ ನೆನಪಾಗೋದು ಅಲ್ಲಿನ ಬ್ರೇಕ್ಫಾಸ್ಟ್ ಐಟಮ್ಸ್. ಅದರಲ್ಲಿ ಮೊದಲಿಗೆ ನಾನು ಟ್ರೈ ಮಾಡಿದ್ದೆ ಇವರ ಗೀ ಪುಡಿ ತಟ್ಟೆ ಇಡ್ಲಿ, ಬಟನ್ ಇಡ್ಲಿ ಅಂದ್ರೆ ಮಿನಿ ಇಡ್ಲಿ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸಿಗೋ ಗೀ ಪುಡಿ ಮಸಾಲ ದೋಸೆನ ಸುಮಾರು ಸರಿ ನೀವೆಲ್ಲ ಟ್ರೈ ಮಾಡೇ ಇರ್ತೀವಿ. ಆದ್ರೆ ರಾಮೇಶ್ವರಂ ಕೆಫೆ ಕಡೆಯಿಂದ ಏನಾದ್ರು ಹೊಸದಾಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಸರಿ ಸಾತ್ವಿಕ ಆಹಾರನ ಅದರಲ್ಲೂ ಕಂಪ್ಲೀಟ್ ಆಗಿ ಬಾಳೆ ಎಲೆ ಊಟದಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ ಗುರು. ನಾನಂತೂ ಈ ವಿಚಾರನ ಕೇಳಿ ಫುಲ್ ಖುಷಿ ಆಗ್ಬಿಟ್ಟೆ. ಇನ್ನ ಇಲ್ಲಿನ ಬಾಳೆ ಎಲೆ ಊಟನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಕೈ ಕಾಲೆಲ್ಲ ತೊಳ್ಕೊಂಡು ಶುದ್ಧವಾಗಿ ಕಂಫರ್ಟಬಲ್ ಆಗಿ ಕೆಳಗಡೆ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಬಹುದು. ಇದರಲ್ಲಿ ನಿಮ್ಗೆ 25ರಿಂದ 26 ಐಟಮ್ ಅಂತೂ ಸಿಗೋದಂತೂ ಗ್ಯಾರಂಟಿ. ನಾನಂತೂ ಪ್ರತಿಯೊಂದು ಐಟಮ್ ಕೂಡ ಟೇಸ್ಟ್ ಮಾಡಿದೆ. ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ಅಂತಾನೆ ಹೇಳ್ತೀನಿ. ಅದರಲ್ಲೂ ಇಲ್ಲಿ ಸಿಗೋ ಪಪ್ಪು ಸಾರು, ಬೇಳೆ ಸಾಂಬಾರು, ಹಾಗೆ ಜಾಕ್ ಫ್ರೂಟ್ ಬಿರಿಯಾನಿ ಅಂತ ಮಾಡಿದ್ರು. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಮೈಸೂರು ಪಾಕ್ ಅಂತೂ ಸಕ್ಕತ್ತಾಗಿತ್ತು. ಬಾಯಲ್ಲಿ ಇರ್ತದಂಗೆ ಕರ್ಗೋಗ್ತಾ ಇತ್ತು ಗುರಿನ. ಪಪ್ಪು ಸಾರ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ರಸನ ಕೂಡ ಟ್ರೈ ಮಾಡದೆ ತುಂಬಾನೇ ಚೆನ್ನಾಗಿತ್ತು. ಒಂದೊಳ್ಳೆ ಸ್ಯಾಟಿಸ್ಫೈಡ್ ಮೀಲ್ಸ್ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಮಜ್ಜಿಗೆ ಕುಡಿದು ಅಲ್ಲಿಂದ ಹೊರಗಡೆ ಬಂದು ನೋಡ್ತೀನಿ, ಸಿಕ್ಕಾಪಟ್ಟೆ ಜನ ಈ ಮೀಲ್ಸ್ ನ ಎಂಜಾಯ್ ಮಾಡ್ತಾ ಇದ್ರು. ಇಲ್ಲಿಂದ ಹೊರಡೋದಕ್ಕೂ ಮುಂಚೆ ಇಲ್ಲಿ ಸಿಗೋ ಫಿಲ್ಟರ್ ಕಾಫಿನ ಮಿಸ್ ಮಾಡದೆ ಟ್ರೈ ಮಾಡಿ.